ಅವರಿಗೆ ಧನ್ಯವಾದಗಳು. ಇದೀಗ ಕಾಲದ ಕಟ್ಟಳೆ ಮೀರಿ ಕೃತಿಯ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಪದವಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಬರಹಗಾರರಾದಂತಹ ಡಾಕ್ಟರ್ ಅರುಣ್ ಜೋಳದ ಕೂಡ್ಗಿ ಸರ್ ಅವರು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಪ್ರೊಫೆಸರ್ H.T. ಪೋತೆ ಸರ್ ಅವರು, ನಾಡಿನ ಹಿರಿಯ ಹೋರಾಟಗಾರರಾದಂಥ ಡಾಕ್ಟರ್ D.G. ಸಾಗರ್ ಸರ್ ಅವರು, ಮತ್ತು ಅಮೃತರಾವ್ ಹಿರೇಮನಿ ಮತ್ತು ಗೆಳೆಯ P. ನಂದಕುಮಾರ್, ಇದರ ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತಾ, ಮತ್ತು ಭಾಳ ಹಿರಿಯರು ಚಿಂತಕರೆಲ್ಲ ಸಭೆಗೆ ಬಂದಿದ್ದೀರಿ, ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತಾ, ಭಾಳ ಮುಖ್ಯವಾಗಿ ವಿದ್ಯಾರ್ಥಿಗಳಿದ್ದೀರಿ. ಎಲ್ರಿಗೂ ನಮಸ್ಕಾರಗಳನ್ನ ಹೇಳ್ತಾ, ಒಂದೆರಡು ಸಂಗತಿಗಳನ್ನು ಪುಸ್ತಕದ ನೆಪದಲ್ಲಿ, ಕಾಲದ ಕಟ್ಟಳೆ ಮೀರಿ ಪುಸ್ತಕದ ನೆಪದಲ್ಲಿ ಒಂದೆರಡು ಸಂಗತಿಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಗೆಳೆಯ ನಂದಪ್ಪ ಅವರ ಎರಡನೇ ಕೃತಿ ಏನು ಕಾಲದ ಕಟ್ಟಳೆ ಮೀರಿ ಈಗ ಬಿಡುಗಡೆಯಾಗಿದೆ. ಹಾಗಾಗಿ ಮೊದಲನೇದಾಗಿ ನಿಮ್ಮೆಲ್ಲರ ಪರವಾಗಿ ನಾನು ನಂದಪ್ಪ ಅವ್ರಿಗೆ ಒಂದು ಅಭಿನಂದನೆಗಳನ್ನ, ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ನ ತಿಳಿಸ್ತೀನಿ. ಸರ್ D.G. ಸಾಗರ್ ಸರ್ ಅವರು ಮಾತಾಡ್ತಾ, ದಲಿತ ಚಳುವಳಿ, ದಲಿತ ಸಮುದಾಯದಲ್ಲಿ ಯಾವ ರೀತಿಯ ಒಂದು ಪ್ರಜ್ಞೆಯನ್ನು, ಅಂದರೆ ನಾವು ನಮ್ಮ ಹಕ್ಕು ಅನ್ನೋ ಪ್ರಜ್ಞೆ ಬಂದಿದೆಯಲ್ಲ, ಆ ಚಳುವಳಿ ಅಂದರೆ ಒಂದು ಮೂಮೆಂಟ್ ಹೆಂಗೆ ಒಂದು ಪ್ರಜ್ಞೆನ ಹುಟ್ಟಾಕುತ್ತೆ ಅನ್ನೋದಕ್ಕೆ ನನಗೆ ಈಗ ಅದು ಒಂದು ಕಾಂಟ್ರಾಸ್ಟ್ ಆದ ಒಂದು ತಕ್ಷಣದ ಒಂದು ಉದಾಹರಣೆ ಕೊಡಬೇಕಂತ ಅನ್ನಿಸ್ತು. ಅದು ಏನಂತಂದರೆ, ಕಲಬುರಗಿಯ ಹೊರವಲಯದಲ್ಲಿರುವ ಕುಸ್ನೂರಲ್ಲಿ ಇರುವಂತಹ ಬುಡ್ಗ ಜಂಗಾಲ್, ಒಂದು 180 ಮನೆಗಳಿದೆ. ಆ ಬುಡ್ಗಲ್ ಜಂಗಲ್ ಸಮುದಾಯವನ್ನು ಕಳೆದ ವಾರ ಒಂದು 10-15 ದಿನದಿಂದ ನಾನು ಸರ್ವೆ ಮಾಡ್ತಿದ್ದೀನಿ, ನನ್ನ ಇಂಟ್ರೆಸ್ಟ್ಗೋಸ್ಕರ. ಅವ್ರಿಗೆ ಏನಾದರೂ ಮಾಡ್ಬೋದಾ ಅಂತ. ಸರ್ವೆ ಮಾಡ್ತಾ ನಾನು ಆ ಸಮುದಾಯದ ಜೊತೆ ಡೈಲಾಗ್ ಮಾತಾಡ್ತಿದ್ದೀನಿ. ಯಾಕೆಂದರೆ ನಮ್ಮ ಬುಡಕಟ್ಟುಗಳ ಬಗ್ಗೆ ಇರೋ ನಮ್ಮ ಇಡೀ ಅಧ್ಯಯನಗಳು ಅಂಕೆ ಸಂಖ್ಯೆಗಳ ಡೇಟಾ ಇದೆ ಬಿಟ್ಟರೆ ಅವ್ರಿಗೆ ಜೀವನ ಇಲ್ಲ ಆ ಅಧ್ಯಯನಗಳಿಗೆ. ಆ ಸಮುದಾಯ ಮಾತಾಡಲ್ಲ. ನಾನು ಅದನ್ನೇನಾದರೂ ಬೇರೆ ಥರ ಮಾತಾಡೋಣ ಅಂತ ಆ ಮಕ್ಕಳ ಜೊತೆ ಮಾತಾಡ್ತಿದ್ದಾಗ, ಒಂದು ಮಗು ಸ್ಕೂಲ್ ಬಿಟ್ಟಿದ್ದಾಳೆ. ಆಕೆ ಸ್ಕೂಲ್ ಬಿಟ್ಟಿದ್ದು ಯಾಕೆ ಅಂತ ಕೇಳಿದ್ರೆ, ಆಕೆಗೆ ಓದಕ್ಕಂತ ಭಾಳ ಆಸೆ ಇದೆ. ಆದರೆ ಅವಳು ಸ್ಕೂಲ್ ಸ್ವಲ್ಪ ದೂರ ಇದೆ, ಹೈಸ್ಕೂಲ್. ಅವ್ರ ಅಮ್ಮವ್ರು ಚಿಂತೆ ಹಾಕಿ ಹೋದರೆ ಅವಳು ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಯಾರಿಲ್ಲ. ಅವ್ರ ಅಣ್ಣ ಸ್ವಲ್ಪ ಬುದ್ಧಿಭ್ರಮಣೆ ಥರದ್ದು ಒಂದು ಇದಿದ್ದಾನೆ. ಅವಳಿಗೆ ಹೋಗೋಕ್ಕೆ ಆಸೆ ಇದೆ, ಆದರೆ ಅವಳನ್ನ ಅಲ್ಲಿ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಯಾರಿಲ್ಲ ಅನ್ನೋ ಕಾರಣ ಸ್ಕೂಲ್ ಬಿಟ್ಟು. ನಾನು ಅವಳ ಜೊತೆ ತುಂಬ ಕ್ಯಾಶುವಲ್ ಆಗಿ ಮಾತಾಡ್ತಾ ಆಕೆ ನನ್ನ ವಿಶ್ವಾಸ ಬಂತು, ನನ್ನ ಜೊತೆ ಮಾತಾಡ್ಬೋದಂತ. ಸಣ್ಣ ಹುಡುಗಿನು ಮಾತಾಡ್ತಾ ಆಕಿ, ನಾನು ಹೇಳಿದೆ, ನೀನು ಹಾಸ್ಟ್ಲಿಗೆ ಸೇರಿದ್ರೆ ಹೋಗ್ತೀಯಾ ಅಂತ. ಹಾಸ್ಟ್ಲಿಗೆ ಸೇರಿಸಿದ್ರೆ ನೀನು ಹೋಗ್ತೀಯಾ ಅಂತ. ಅವಳು ತಕ್ಷಣ ಒಂದು ಪ್ರಶ್ನೆ ಹೇಳಿದ್ಲು, ನನಗೆ ಆಶ್ಚರ್ಯ ಆಗೋಯ್ತು. ನಾವು ಇಷ್ಟು ಕೊಳಕಿದೀವಲ್ಲ, ಅವ್ರು ನಮ್ಮನ್ನು ಸೇರಿಸ್ಕೊಂತಾರ ಅಂತ. ನನಗೆ ತಕ್ಷಣ ಏನು ರಿಪ್ಲೈ ಮಾಡೋಕ್ಕೆ ಗೊತ್ತಾಗಲ್ಲ. ಅಂದರೆ ಅವಳ ಲೋಕದೃಷ್ಟಿ, ನಾವು ಇಷ್ಟು ಕೊಳಕಿದೀವಿ, ನಮ್ಮನ್ನು ಹಾಸ್ಟೆಲಲ್ಲಿ ಸೇರಿಸ್ಕೊಂತಾರೆ ಅವರು ಬೇರೆಯವರೆಲ್ಲ ಅಂತ. ಅವಳಿಗೆ ನಮ್ಮ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಇರೋರು ನಾವು ಅಂತ ನಾವೇನು ಮಾತಾಡ್ತಿದ್ದೀವಲ್ಲ, ಪ್ರತಿದಿನ ಓದ್ತಿದ್ದೀವಲ್ಲ ಸಂವಿಧಾನ ಇದರಲ್ಲ, ಆ ನಾವು ಅನ್ನೋದು ಪಾಪಕ್ಕೆ ಇನ್ನೂ ತಾಟಿಲ್ಲ. ಎಲ್ಲಿ ಮಿಸ್ಟೇಕ್ ಇದೆ ಅಂತಂದರೆ, ಸಮುದಾಯದ ಈ ಬುಡಕಟ್ಟು, ವಿಶೇಷವಾಗಿ ಕರ್ನಾಟಕ ಸಂದರ್ಭದಲ್ಲಿ ಬುಡಕಟ್ಟು ಸಮುದಾಯದ ಅಧ್ಯಯನಗಳು, ಅಕಾಡೆಮಿಕ್ ಅಧ್ಯಯನಗಳು ಭಾಳ ದೊಡ್ಡ ಮಟ್ಟದಲ್ಲಾಗಿದೆ, ಆದರೆ ಮೂವ್ಮೆಂಟ್ ಆಗಿಲ್ಲ. ಸರ್ ಏನೋ ಒಂದು ಮೂವ್ಮೆಂಟು, ಒಂದು ಜಾಗೃತಿಯನ್ನು ಮೂಡಿಸುತ್ತೆ ಅಂತ ಹೇಳಿದ್ರಲ್ಲ, ಅದೇ ಥರ ಒಂದು ಆದಿವಾಸಿಗಳ ಬಗೆಗಿನ ಒಂದು ಮೂವ್ಮೆಂಟ್ ಕರ್ನಾಟಕದಲ್ಲಿ ಜಾಗೃತಿ ಮೂಡಿಸಿಲ್ಲ ಅನ್ನುವ ಟೈಟಲ್ಲೇ ಒಂದನ್ನು ಧ್ವನಿಸುತ್ತೆ. ಅಂದರೆ ನಮ್ಮ ಕಾಲದಲ್ಲಿ ಅನೇಕ ಕಟ್ಟಳೆಗಳಿದೆ, ಬೌಂಡ್ರೀಸ್ ಇದೆ, ಬ್ಯಾರಿಯರ್ಸ್ ಇದೆ. ಅದು ನಾವು ಮೀರಬೇಕಾಗಿದೆ ಅಂತ. ಆ ಮೀರಬೇಕಾಗಿರುವ ಅನೇಕ ಸಂಗತಿಗಳನ್ನು ಮೀರಿದ ಕೆಲವು ವಿದ್ಯಮಾನಗಳನ್ನು ಈ ಪುಸ್ತಕ ಸಾಂಕೇತಿಕವಾಗಿ ಒಳಗೊಂಡಿದೆ ಅಂತ ಅನಿಸುತ್ತೆ. ಬಟ್ ಅದರ ಟೈಟ್ಲ್ ಕೂಡ ಅದು ಕನೆಕ್ಟ್ ಆಗುತ್ತೆ, ದಲಿತ ಲೋಕದ ಪ್ರತಿರೋಧ ಅಂತ. ಹಂಗಾಗಿ ಕಾಲದ ಬೌಂಡ್ರೀಸ್ನ ಮತ್ತು ಕಾಲದ ಒಂದು ಕಟ್ಟಳೆಗಳನ್ನು, ಚೌಕಟ್ಟುಗಳನ್ನು ಮೀರುವ ಮೀರಿದ ಮತ್ತು ಮೀರುವ ಪ್ರಯತ್ನದ ಕೆಲವು ಅಂಶಗಳು, ಕೆಲವು ಸಂಗತಿಗಳು, ಕೆಲವು ವಿದ್ಯಮಾನಗಳನ್ನು ನಂದಕುಮಾರ್ ಈ ಪುಸ್ತಕದಲ್ಲಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ.
ಸೊ ನಾನು ಇದಕ್ಕೆ ಮುನ್ನುಡಿ ಬೇರೆ ಬರೆದಿರೋದ್ರಿಂದ ಯೂಶ್ವಲಿ ಪುಸ್ತಕ ಮುನ್ನುಡಿ ಬರೆದರೆ ಪುಸ್ತಕದ ಬಗ್ಗೆ ಮಾತಾಡಬಾರ್ದು, ಅದು ಸ್ವಲ್ಪ ಅಭಾಸ ಆಗುತ್ತೆ. ವಿಕ್ರಮ್ ಸರ್ ಮಾತಾಡ್ಬೋದಿತ್ತು, ಯಾಕೋ ಅದು ನನಗೆ ವಹಿಸಿದ್ದಾರೆ. ಸೊ ಹಾಗಾಗಿ ನಾನು ಈ ಮುನ್ನುಡಿಯ ವಿಷಯವನ್ನು ಬಿಡ್ತೀನಿ. ಮುನ್ನುಡಿ ಬರೆದವರು ಬೇರೆಯವ್ರನ್ನು, ಈಗ ಮಾತಾಡ್ತಿರೋದು ಬೇರೆಯವರು, ನನ್ನ ಅರ್ಥದಲ್ಲಿ ನಾನು ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದು ವಿದ್ಯಾರ್ಥಿಗಳಿರೋದ್ರಿಂದ ನಾನು ಸ್ವಲ್ಪ ವಿದ್ಯಾರ್ಥಿಗಳನ್ನ ಹೆಚ್ಚು ಗಮನದಲ್ಲಿ ಇಟ್ಕೊಂಡು ಮಾತಾಡ್ತೀನಿ. ನಮ್ಗೆ ಇಲ್ಲಿ ಈ ಕೃತಿ ಒಂದು ಪ್ರಶ್ನೆಯನ್ನ ನಮಗೆ ಮುಂದಿಡುತ್ತೆ. ಅದು ಆಕ್ಟಿವಿಸಮ್ ಅಂಡ್ ಅಕಾಡೆಮಿಕ್ ಆದಂತಹ ಚಟುವಟಿಕೆ ಮತ್ತು ಆಕ್ಟಿವಿಸಮ್, ಆ ಎರಡನ್ನ ಇದು ಬ್ಲೆಂಡ್ ಮಾಡ್ತಾ ಇದೆ ಇಲ್ಲಿನ ಒಟ್ಟು ಬರಹಗಳ ಒಳಗೆ ಇರುವಂಥದ್ದು. ಸೊ ಇದನ್ನು ಇಟ್ಕೊಂಡು ನಾವು ಇವತ್ತಿನ ಈ ಕಾಲದ ಕೆಲವು ವಿದ್ಯಮಾನಗಳ ಜೊತೆ ಲಿಂಕ್ ಮಾಡೋದಾದ್ರೆ, ನಾನು ಕಳೆದ ಜನವರಿಯಲ್ಲಿ FIP ಕಾರಣಕ್ಕೆ 1 ತಿಂಗಳು JNU ಜವಾಹರ್ಲಾಲ್ ಯೂನಿವರ್ಸಿಟಿ ಏನು ಸ್ಟೂಡೆಂಟ್ಸ್ ಇದ್ರಿ. ಜವಾಹರ್ಲಾಲ್ ಯೂನಿವರ್ಸಿಟಿ ಅಂದ್ರೆ ಅದು ಒಂಥರ ಇಂಡಿಯಾಕ್ಕೆ ಗೈಡಿಂಗ್ ಯೂನಿವರ್ಸಿಟಿ ತರ, ಅಂದ್ರೆ ಇಂಡಿಯಾದ ಯೂನಿವರ್ಸಿಟಿಗಳನ್ನ ಹಿಂದಿನಿಂದಲೂ ಒಂದು ಮಾರ್ಗದರ್ಶನ ಮಾಡ್ತಿದೆಯೇನೋ ಅನ್ನೋ ತರದ ಒಂದು ಅಕಾಡೆಮಿಕ್ ಡಿಸ್ಕಷನ್, ಚರ್ಚೆ, ಸಂವಾದಗಳು ನಡೆದಿರುವಂಥದ್ದು. ಮತ್ತು ಅದೊಂದು ಪಾಲಿಸಿ ಮೇಕಿಂಗ್ ಯೂನಿವರ್ಸಿಟಿ ಕೂಡ. ಏನು ಸೆಂಟ್ರಲ್ ಗೌರ್ಮೆಂಟ್ನ ಅನೇಕ ಪಾಲಿಸಿಗಳು ಹಿಂದೆಲ್ಲ ಅದರ ಬೇಸಿಕ್ ಚರ್ಚೆ ಆಗ್ತಿದ್ದೆ JNUನಲ್ಲಿ. ಸೊ ಅಂಥ ಯೂನಿವರ್ಸಿಟಿ ಫಾರ್ಮೇಷನ್ ಇದೆಯಲ್ಲ, ನಾನು ಕಳೆದ 1 ತಿಂಗಳಲ್ಲಿ ಕೇಳಿದ ಉಪನ್ಯಾಸಗಳಲ್ಲಿ ಆ ಇಡೀ ಅಂದ್ರೆ ರಿವರ್ಸ್ ಆಗ್ತಾ ಇದೆ. ಅದು ಅಲ್ಲಿ ಇಂಡಿಜಿನಿಯಸ್ ನಾಲೆಜ್ ಅಂದ್ರೆ ದೇಶೀಯ ನಾಲೆಜ್ ಬಗ್ಗೆ ಮಾತಾಡ್ತಿದ್ದಾರೆ. ಸುಮಾರು ಒಂದು 10ರಿಂದ 15 ಸ್ಪೀಚ್ ಅದ್ರ ಬಗ್ಗೆನೇ ಇದೆ. ಆ ಎಲ್ಲ ದೇಶೀಯ ನಾಲೆಜ್ ಯಾವುದು ಅಂತಂದ್ರೆ ಸನಾತನ ಸಂಸ್ಕೃತಿಯ ವೇದ, ಉಪನಿಷತ್ತು, ಪುರಾಣ, ಇದ್ರ ಬಗ್ಗೆನೇ ಎಲ್ಲರೂ ವಿಚಾರಗಳನ್ನ ಮಂಡಿಸಿದ್ರು. ಅಂದ್ರೆ ಒಂದು ತುಂಬಾ ಪ್ರಖರವಾದ ಪ್ರಗತಿಪರತೆಯನ್ನ ಇಂಡಿಯಾಕ್ಕೆ ಪರಿಚಯ ಮಾಡಿದಂತಹ ಒಂದು ಯೂನಿವರ್ಸಿಟಿ ಈಗ ಹೆಂಗೆ ಅದು ಸನಾತನಕ್ಕೆ ಒಂದು ರಿವರ್ಸ್ ಆಗ್ತಿದೆ ಅನ್ನೋದನ್ನ ಆ 1 ತಿಂಗಳ ಇದ್ರಲ್ಲಿ ನೋಡಿದೆ. ಬಟ್ ನಾನು ಹೆಚ್ಚು ಕಡಿಮೆ ಅಲ್ಲಿ ಉಪನ್ಯಾಸಗಳಲ್ಲಿ ಕಳೆದ ಸಮಯಕ್ಕಿಂತ ಹೆಚ್ಚಾಗಿ ನಾನು ಸ್ಟೂಡೆಂಟ್ಸ್ ಜೊತೆ ಕಳೆದೆ. ಸ್ಟೂಡೆಂಟ್ಸ್ ಅಲ್ಲಿರೋ ಇನ್ನೂ ಆ ಎನರ್ಜಿನೂ ಅಷ್ಟೊಂದು ಅವ್ರನ್ನ ಪೂರ್ತಿ ಕರ್ಬ್ ಮಾಡಕ್ ಆಗಿಲ್ಲ. ಬಟ್ UGC ಇಕ್ವಿಟಿ ಏನು ಇದನ್ನ ನಿಯಮ ವಿರೋಧಿಸಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಮೂವ್ಮೆಂಟ್ ಆಯ್ತು. ಆ ಮೂವ್ಮೆಂಟ್ ಎಲ್ಲ ರಾತ್ರಿ ನಾನು ಭಾಗವಹಿಸಿದೆ. ಹೆಚ್ಚು ಕಡಿಮೆ ಒಂದು 3,000 ರಿಂದ 4,000 ವಿದ್ಯಾರ್ಥಿಗಳು ಅವರ ಎನರ್ಜಿ, ಅವರ ಒಂದು ಇದನ್ನ ನೋಡಿದ್ರೆ ಬಹುಶಃ ನಮ್ಮ ಯೂನಿವರ್ಸಿಟಿಗಳು ರೆಡಿ ಟು ಡೈಯಿಂಗ್ ಅನ್ನುವ ಅಂತ ನನಗೆ ಅನಿಸ್ತಾ ಇತ್ತು. ಅಂದ್ರೆ ನಮ್ಮ ವಿಶ್ವವಿದ್ಯಾಲಯಗಳು ಸಾಯೋದಕ್ಕೆ ಸಿದ್ಧ ಆಗಿದೆ, ಅಂದ್ರೆ ರೆಡಿ ಟು ಡೈ. ಇದರಲ್ಲಿ 2 ತರ ಡೈ ಇದೆ. ಅಂದ್ರೆ ಪ್ರಭುತ್ವನೇ ಅವುಗಳನ್ನ ನಿಧಾನಕ್ಕೆ ಸಾಯಿಸ್ತಾ ಇದೆ, ಇನ್ನ ವಿಶ್ವವಿದ್ಯಾಲಯದ ಒಳಗಿನ ಇಂದ ಕೂಡ ಅದು ಸಾಯ್ತಾ ಇದೆ. ಸೊ ಇಂತಹ ಇದನ್ನ 2 ವೈರುಧ್ಯಗಳನ್ನ ನಾನು ನೋಡೋದು. ಅಂದ್ರೆ ಅಲ್ಲಿನ ಅಕಾಡೆಮಿಕ್ಸು ಸನಾತನ ಕಡೆಗೆ ಹೋಗ್ತಾ ಇದೆ, ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿರೋಧವನ್ನ ದಾಖಲಿಸ್ತಾ ಇದ್ದಾರೆ. ಆ 2 ಬೈನರಿ ಇದೆಯಲ್ಲ, ಅಂದ್ರೆ ಆ ವೈರುಧ್ಯ ಬಹುಶಃ ಕರ್ನಾಟಕದ ಅಥವಾ ಇಡೀ ಇಂಡಿಯಾದ ಎಲ್ಲ ಯೂನಿವರ್ಸಿಟಿಗಳ ಒಂದು ಬಹಳ ಒಂದು ಸಾಕ್ಷ್ಯ ಚಿತ್ರ ತರ ನನಗೆ ಅದು ಕಾಣ್ತಾ ಇತ್ತು. ಸೊ ಇದು ಯಾಕೆ ಇದನ್ನ ನಾನು ಹೇಳಿದೆ ಅಂತಂದ್ರೆ, ನಂದಪ್ಪ ಆಸ್ ಅ ಸ್ಟೂಡೆಂಟ್ ಆಗಿ, ಮತ್ತೆ ಅಲ್ಲಿ ಬಹಳ ಮುಖ್ಯವಾಗಿ ನಂದಪ್ಪನ ವಿಶೇಷತೆ ಅಂದ್ರೆ ಒಬ್ಬ ಆಕ್ಟಿವಿಸಮ್ನಿಂದ ಬರೆದಂತ ಬರಹಗಳಿವು. ಅಂದ್ರೆ ತುಂಬಾ ಏನೋ ನ್ಯಾಷನಲ್ ಇಂಟರ್ನ್ಯಾಷನಲ್ ಸೆಮಿನಾರ್ಗಳಲ್ಲಿ ಮಂಡಿಸೋದಕ್ಕೋಸ್ಕರ ಸಿದ್ಧಪಡಿಸಿದ ಬರಹಗಳ ಯಾವುವು ಅಲ್ಲ ಇವರು. ಯಾಕಂದ್ರೆ ಸಹಜವಾಗಿ ಅದರಾಗಿ ಸಿಟ್ಟಿದೆ, ಆಕ್ರೋಶ ಇದೆ, ಮತ್ತೆ ಒಂದು ಸೆಡವು ಇದೆ, ಒಂಥರ ಏನೋ ಒಂಥರ ತಹತಹ ಇದೆ, ಕುದಿ ಇದೆ. ಸೊ ಬರಹದಲ್ಲಿ ಕುದಿ, ತಹತಹ, ಸಿಟ್ಟು, ಆಕ್ರೋಶ ಇರುತ್ತಲ್ಲ, ಅಲ್ಲಿವರೆಗೂ ಬರಹ ಜೀವಂತವಾಗಿರುತ್ತೆ. ಎಲ್ಲಿ ಆ ಸಿಟ್ಟು, ಆಕ್ರೋಶ, ಕುದಿ ಒಂದ್ ರೀತಿ ಕಡಿಮೆ ಆಗ್ತಾ ಹೋಗುತ್ತಾ ಬರಹ ಯಾಂತ್ರಿಕ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಈ ಬರಹ, ಇಲ್ಲಿರುವ ಬರಹಗಳಲ್ಲಿ ಒಂದು ಜೀವಂತಿಕೆ ಇದೆ ಅನ್ನೋ ಕಾರಣಕ್ಕೆ ನಾನು ಇದನ್ನ ಹೇಳ್ತೇನೆ. ಸೊ ಅಕಾಡೆಮಿಷಿಯನ್ ಮತ್ತು ಒಬ್ಬ ಯೂನಿವರ್ಸಿಟಿಯ ಅಲ್ಲಿರುವಂತ ಒಬ್ಬ ಅಕಾಡೆಮಿಷಿಯನ್ನ, ಒಬ್ಬ ಸಂಶೋಧಕರನ್ನ ಹೆಂಗೆ ಕರ್ಬ್ ಮಾಡ್ತಿದ್ದಾರೆ ಇಡೀ ಇಂಡಿಯಾದಲ್ಲಿ ಅಂತಂದ್ರೆ, ನಾವು ಇನ್ಯಾರು ಸಾಕ್ಷಿ ಬೇಡ, ಉಮರ್ ಖಾಲಿದ್ ಒಬ್ಬನೇ ಸಾಕ್ಷಿ. ಉಮರ್ ಖಾಲಿದ್ JNUನ ಹಳೆ ವಿದ್ಯಾರ್ಥಿಯಾಗಿದ್ದ ಉಮರ್ ಖಾಲಿದ್ನ ಈಗ ವಿನಾಕಾರಣ ಆತನನ್ನ ಬೇಲ್ ಕೊಡದೆ ಹೆಚ್ಚು ಕಡಿಮೆ 4-5 ವರ್ಷದಿಂದ ತಡೆ ಆಗ್ತಿದೆಯಲ್ಲ, ಇಡೀ ಇಂಡಿಯಾದಾದ್ಯಂತ
ಬಹಳ ಮುಖ್ಯವಾಗಿ ಹೇಳಬೇಕು, ಇಡೀ ಇಂಡಿಯಾದಾದ್ಯಂತ ಇಂಟೆಲೆಕ್ಚುಯಲ್ಸು ಉಮರ್ ಖಾಲಿದ್ನ ಬೆಂಬಲಿಸ್ತಾ ಇದ್ದಾರೆ, ಚರ್ಚೆ ಮಾಡ್ತಿದ್ದಾರೆ, ಸಂವಾದ ಮಾಡ್ತಿದ್ದಾರೆ. ಆತನ ಬಗ್ಗೆ ಈಗ ಹೊಸ ಪುಸ್ತಕ ಬೇರೆ ಬಂತು. ಸೊ ಈಚೆಗೆ ಉಮರ್ ಖಾಲಿದ್ನ ಒಂದು PhD ಥೀಸಸ್ ಕೂಡ ಪಬ್ಲಿಷ್ ಆಗಿ ತುಂಬ ಚರ್ಚೆ ಆಗ್ತಿದೆ. ಅದು ಫ್ರ್ಯಾಕ್ಚರ್ಡ್ ಕಮ್ಯುನಿಟೀಸ್, ಆದಿವಾಸೀಸ್ ಹಿಸ್ಟರೀಸ್ ಆ್ಯಂಡ್ ದ ಪಾಲಿಟಿಕ್ಸ್ ಆಫ್ ಪವರ್ ಅಂತ ಉಮರ್ ಖಾಲಿದ್ನ PhD ಥೀಸಿಸ್. ಸೊ ಆ ಥೀಸಿಸ್ಗೆ ಮುನ್ನುಡಿ ಬರೀತಾ ರಾಮಚಂದ್ರ ಗುಹಾ ಒಂದಷ್ಟು ಮಾತುಗಳನ್ನು ಬರೀತಾರೆ. ಇಡೀ ಇಂಡಿಯಾದ ಯೂನಿವರ್ಸಿಟಿಗಳಲ್ಲಿರುವಂತಹ ಸ್ಟೂಡೆಂಟ್ಸ್ ಯಾವ ಕ್ರೈಸಿಸ್ನ ಎದುರಿಸ್ತಿದ್ದಾರೆ, ನಿಜವಾಗ್ಲೂ ವಿದ್ಯಾರ್ಥಿಗಳು ಜೀವಂತವಾಗಿದ್ದಾರಾ ಅಂತ ಆ ಒಂದು ಇದು ಕಾಣ್ತಾನೆ ಇಲ್ಲ. ಅಂದರೆ ಜೀವಂತವಾಗಿದ್ದಾರೆ ಅನ್ನೋದು ಕಾಣ್ತಿಲ್ಲ ಯೂನಿವರ್ಸಿಟಿಗಳಲ್ಲಿ ಅನ್ನುವ ಥರದ ಒಂದು ಥಿಯರೈಸ್ ಮಾಡ್ತಾರೆ. ಇಡೀ ಇಂಡಿಯಾದ ಯೂನಿವರ್ಸಿಟಿಗಳು ಮತ್ತು ಸ್ಟೂಡೆಂಟ್ಸು ಮತ್ತು ಆ್ಯಕ್ಟಿವಿಸಮು ಮತ್ತು ವಿದ್ಯಾರ್ಥಿಗಳನ್ನು ಹೆಂಗೆ ದಮನ ಮಾಡಲಾಗ್ತಿದೆ ಅನ್ನೋದನ್ನು ರಾಮಚಂದ್ರ ಗುಹಾ ಭಾಳ ತುಂಬ ವಿಸ್ತಾರವಾಗಿ ಆ ಮುನ್ನುಡಿಯಲ್ಲಿ ಬರೀತಾರೆ. ಸೊ ಅದು ಬಹುಶಃ ನನಗೆ ಅಕಾಡೆಮಿಕ್ಸು ಮತ್ತು ಸ್ಟೂಡೆಂಟ್ನ ಆ್ಯಕ್ಟಿವಿಸಮ್ ಇದೆಯಲ್ಲ, ಅದರ ಒಂದು ಥಿಯರಿಟಿಕಲ್ ಚರ್ಚೆ ಅಂತ ಅನಿಸ್ತಿದೆ. ಸೊ ಅದನ್ನು ನಾನು ಇದರ ಜೊತೆಗೆ ಕನೆಕ್ಟ್ ಮಾಡೋದಕ್ಕೆ ನನಗೆ ಇದಾಯಿತು. ಅಲ್ಲಿ ಅವರು ಮುಖ್ಯವಾಗಿ ಹೇಳ್ತಿರೋದು ಡೈಯಿಂಗ್ ಯೂನಿವರ್ಸಿಟಿ ತಿಳ್ಬೇಕು. ಅಂದರೆ ಸಾಯ್ತಾ ಇದ್ದಾವೆ ಅಂದರೆ ಅದನ್ನು ಸಾಫ್ಟ್ ಆಗುತ್ತೆ. ಯೂನಿವರ್ಸಿಟಿಗಳನ್ನ ಮರ್ಡರ್ ಅಂದರೆ ಕೊಲೆ ಮಾಡಲಾಗ್ತಿದೆ ಅನ್ನೋ ಪದವನ್ನು ಬಳಸ್ತಾರೆ. ಸಾಯ್ತಾ ಇದ್ದಾರೆ ಅಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಅದು. ಆದರೆ ವಿಶ್ವವಿದ್ಯಾಲಯಗಳು ಕೊಲೆ ಆಗ್ತಿದ್ದಾವೆ, ವಿಶ್ವವಿದ್ಯಾಲಯಗಳನ್ನು ಕೊಲೆ ಮಾಡಲಾಗ್ತಿದೆ ಅಂತ. ಸೊ ಇಂತಹ ಸಂದರ್ಭದಲ್ಲಿ, ಅಂದರೆ ಇಂಡಿಯಾದ ಇಂತಹ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಒಳಗೆ ಇದ್ದಂಥ ಒಬ್ಬ ವಿದ್ಯಾರ್ಥಿ ಆ ವಿಶ್ವವಿದ್ಯಾಲಯದ ಒಂದು ಪ್ರಭುತ್ವದ ವಿರುದ್ಧ ಧ್ವನಿ ಎತ್ತೋದು ಮತ್ತು ಅದರ ವಿರುದ್ಧ ಬರೆಯೋದು ಇದೆಯಲ್ಲ, ಅದು ಒಂದು ನಿಜವಾಗ್ಲೂ ಸವಾಲು. ಇದ್ರ ಬರಹದ ಮಿತಿ ಶಕ್ತಿ ಬೇರೆ ಚರ್ಚೆ ಮಾಡೋಣ ನಾವು. ಬಟ್ ಒಬ್ಬ ವಿಶ್ವವಿದ್ಯಾಲಯದ ಒಳಗಿದ್ದ ಒಬ್ಬ ವಿದ್ಯಾರ್ಥಿ ತನ್ನ ಸಂಸ್ಥೆಯ ವಿರುದ್ಧ, ಅಂದರೆ ಆಂಟಿ ಕಾನ್ಸ್ಟಿಟ್ಯೂಷನಲ್ ಆಗಿರುವಂಥ, ಅಂದರೆ ಸಂವಿಧಾನ ವಿರೋಧಿಯಾಗಿರುವಂಥ ನಡವಳಿಕೆಗಳನ್ನು ಭಾಳ ಧ್ವನಿ ಎತ್ತೋದು ಮತ್ತು ಅದರ ವಿರುದ್ಧ ಮಾತಾಡೋದು ಮತ್ತು ಅದರ ಬಗ್ಗೆ ಬರೆಯೋದಿದೆಯಲ್ಲ, ಅದೇ ಒಂದು ದೊಡ್ಡ ಸಂಗತಿಯಾಗಿದೆ ಈಗ. ಅಂದರೆ ಏನು ಬರೀತಾರೆ ಬೇರೆ ಪ್ರಶ್ನೆ, ಬರೀತಿದ್ದಾರೆ, ಮಾತಾಡ್ತಿದ್ದಾರೆ, ಧ್ವನಿ ಎತ್ತಿದ್ದಾರೆ ಅನ್ನೋದಿದೆಯಲ್ಲ, ಇಂಡಿಯಾದ ಯೂನಿವರ್ಸಿಟಿಗಳಲ್ಲಿ ಅದು ಬಹಳ ದೊಡ್ಡ ವಿದ್ಯಮಾನ ಆಗಿದೆ. ಸೊ ಆ ಕಾರಣಕ್ಕೆ ನಾನು ನಂದಕುಮಾರ್ ಅವರ ಬರಹಗಳ ಇಂಪಾರ್ಟೆನ್ಸ್ ಏನಂದರೆ ಆ ಕಾರಣಕ್ಕೆ ಇಂಪಾರ್ಟೆನ್ಸ್ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ನಾನು ಕಳೆದ ಇದರೊಳಗೆ ಶ್ರೀಪಾದ್ ಭಟ್ ಅವ್ರ ಪುಸ್ತಕದ ಬಗ್ಗೆ ನಾನು ಇಲ್ಲೇ ಕನ್ನಡ ಭವನದಲ್ಲಿ ಮಾತಾಡ್ತಾ ಒಂದು ಇದನ್ನ ಹೇಳಿದೆ. ಅಂದರೆ ಸುಖದೇವ್ ಥೋರಟ್ ಮತ್ತು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ 2006-07ರಲ್ಲಿ ಅಲ್ಲಿಂದ ಒಂದು ಇಡೀ ಉನ್ನತ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಆಗುತ್ತೆ. ಅಂದರೆ ಕ್ರಾಂತಿ ಅಂದರೆ ಅಲ್ಲಿವರೆಗೂ, ಅಂದರೆ ಅಲ್ಲಿಯ ತನಕ ಹೆಚ್ಚು ಕಡಿಮೆ 3,000 ಕೋಟಿ ಇದ್ದಂಥ 3,000 ಕೋಟಿನ ಎಷ್ಟು 3,300 ಕೋಟಿ ಇದ್ದಂಥದ್ದು ಹೆಚ್ಚು ಕಡಿಮೆ 42,000 ಕೋಟಿ ಅದರ ಫಂಡ್ ಚೇಂಜ್ ಆಗಿ ಅವಾಗೇನು ನಾವು ರಾಜೀವ್ ಗಾಂಧಿ ಫಸ್ಟ್ ಸೆಕ್ಟರ್ಲೆಲ್ಲ ಬಂತಲ್ಲ. ಸೊ ಅದು ನನ್ನ ಪ್ರಕಾರ ಇಡೀ ಒಂದು ಉನ್ನತ ಶಿಕ್ಷಣ ಅಂತ ಗೊತ್ತಿದ್ದೀವಿ, ಆ ಉನ್ನತ ಶಿಕ್ಷಣದಲ್ಲೂ ನಡೆದ ಕ್ರಾಂತಿ ಅದು ಆ್ಯಕ್ಚುಲಿ. ಸೊ ಈಗ ಏನಾಗಿದೆ, ಇದು ಪ್ರತಿಕ್ರಾಂತಿ ನಡೀತಾ ಇದೆ. ಅಂದರೆ ಪ್ರತಿಕ್ರಾಂತಿ ಅಂದರೆ ಯೂನಿವರ್ಸಿಟಿಗಳನ್ನ ದಮನ ಮಾಡೋದು, ಫೆಲೋಶಿಪ್ಗಳನ್ನು ಇದೆ ಹೆಸರಲ್ಲಿ, ನೀವು ವೆಬ್ಸೈಟಲ್ಲಿ ಹೋದ್ರೆ ಫೆಲೋಶಿಪ್ಗಳಿದೆ, ಆದರೆ ಅವು ಯಾವ ಆ್ಯಕ್ಟಿವ್ ಆಗಿಲ್ಲ. ಅವ್ನು ಮತ್ತೆ ಅಧಿಕೃತವಾಗಿ ಅವ್ನು ಯಾವನು ನಿಲ್ಲಿಸಿಲ್ಲ ನೋಡಿ. ಇದನ್ನೇ ನಾವು ಸಹಾಯ ಕೊಡೋದು ಅಂತಂದ್ರೆ ಇದಾವೆ, ಆದರೆ ಯಾವ ಕಾಲ ಆಗಲ್ಲ, ನೀವು ಅವಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ. ಬಟ್ ಇದಾವೆ, ಬಟ್ ಅದನ್ನ ಅಧಿಕೃತವಾಗಿ ನಿಲ್ಲಿಸಿಲ್ಲ. ಸೊ ಈ ಥರದ ಒಂದು ಪ್ರತಿಕ್ರಾಂತಿಯ ಕಾಲ ಇದೆ ಆ್ಯಕ್ಚುಲಿ. ನಾನು ಇಡೀ ಇಂಡಿಯಾದ ಈ ಕಾಲಘಟ್ಟವನ್ನು ಒಂದು ಪ್ರತಿಕ್ರಾಂತಿ ಅಂತಂದರೆ ನಿಮಗೆ ಸ್ಟೂಡೆಂಟ್ಸ್ ಇದ್ರಿಗೆ ಗೊತ್ತಿರ್ಬೋದು, ಅಂಬೇಡ್ಕರ್ ಬಳಸಿದ ಇಡಿಎಂ ಇದು ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಅಂತ. ಅಂದರೆ ರೆವಲ್ಯೂಷನ್ ಅಂದರೆ ಸಮಾನತೆಗಾಗಿ ಮತ್ತು ಸಮಾನತೆ, ಎಲ್ಲರನ್ನು ಒಳಗೊಳ್ಳುವ ಸಮಾನತೆಯ ಒಂದು ದೊಡ್ಡ ಮೂಮೆಂಟನ್ನು ರೆವಲ್ಯೂಷನ್ ಅಂತಲೂ, ಮತ್ತು ಆ ಸಮಾನತೆಯನ್ನು ಒಡೆದಾಕೋದಿಕ್ಕೆ ಅಂತ ಹುಟ್ಟುಕೊಂಡ ಪ್ರತಿರೋಧವನ್ನು ಪ್ರತಿಕ್ರಾಂತಿ ಅಂತ ಏನು ಅಂಬೇಡ್ಕರ್ ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಕೃತಿಯಲ್ಲಿ ಇದು ಮಾಡ್ತಾರೆ. ಆ ಇಡಿಎಂ ಅನ್ನು ಇಟ್ಕೊಂಡು ನಾವು ಇವತ್ತು ಮಾತಾಡ್ತಾ ಹೋದರೆ ಬಹುಶಃ ಇಂಡಿಯಾ ಈಗ ಕೌಂಟರ್ ರೆವಲ್ಯೂಷನ್ ಕಾಲದಲ್ಲಿದೆ ಅಂತ, ಅಂದರೆ ಪ್ರತಿಕ್ರಾಂತಿಗಳ ಕಾಲದಲ್ಲಿದೆ. ಸೊ ಈ ಪ್ರತಿಕ್ರಾಂತಿಗಳ ಕಾಲದಲ್ಲಿರುವಂಥ ಸಂದರ್ಭದಲ್ಲಿ ಬರೆಯೋದು, ಮಾತಾಡೋದು, ಚರ್ಚೆ ಮಾಡೋದು ಇದೆಯಲ್ಲ, ಇದು ಭಾಳ ಮುಖ್ಯವಾದ ಬೆಳವಣಿಗೆ ಅಂತ ನನಗೆ ಅನ್ನಿಸ್ತಿದೆ. ಸೊ ಇಲ್ಲಿ ನಂದಕುಮಾರ್ ಕೃತಿಯನ್ನು ನಾನು ಒಂದು 3 ಜನರೇಷನ್ನಿನ ಜೊತೆ ಕನೆಕ್ಟ್ ಮಾಡ್ತೀನಿ.
ನಂದಕುಮಾರ್ ಒಂದು ಜನರೇಷನ್ ಇದ್ದಾರೆ. ನಂದಕುಮಾರ್ ತರದವ್ರಿಗೆ ಪ್ರೇರಣೆ ಆಗಿರುವಂತಹ, ಪಾಠ ಮಾಡಿದಂತಹ ವಿಕ್ರಮ್ ವಿಸಾಜಿ ಸಾರು, ಆಮೇಲೆ ಪೋತೆ ಸಾರು, DJ ಸಾಗರ್ ಸರ್ ತರದ ಇನ್ನೂ ಒಂದು ಜನರೇಷನ್ ಇದೆ. ಈಗ ನಂದಕುಮಾರ್ನ ಅಥವಾ ನಂದಕುಮಾರ್ ಜೊತೆಗೆ ನಮ್ಮ ಮೇಲ್ಕೇರಿ, ನಮ್ಮ MB ಪಾಟೀಲ್, ಪಾಟೀಲ್ ಇವರೆಲ್ಲರೂ ಸೇರಿ ಅವ್ರೇನು ಸಂಗಾತಿಗಳೇನು ಸಹ ಉಪನ್ಯಾಸಕರಿದ್ದಾರೆ, ಅವರೆಲ್ಲರೂ ಪಾಠ ಮಾಡುವಂತಹ ವಿದ್ಯಾರ್ಥಿಗಳಿದ್ದಾರೆ. ಸೊ ಈ 3 ಜನರೇಷನ್ ಇದೆ. ಅಂದ್ರೆ ಪೋತೆ ಸಾರನ್ನು ಒಳಗೊಂಡು ಒಂದು ಜನರೇಷನ್, ನಂದಕುಮಾರ್ನ 2ನೇ ಜನರೇಷನ್, ಮತ್ತೆ ನಂದಕುಮಾರ್ ಪಾಠ ಮಾಡುವಂತ ವಿದ್ಯಾರ್ಥಿಗಳು ಇನ್ನೊಂದು ಜನರೇಷನ್. ಸೊ ಇದು ಈ 3 ಜನರೇಷನ್ಗೂ ಇದು ಒಂದು ಕೊಂಡಿಯಾಗಿ ಈ ತರದ ಬರಹಗಳ ಒಂದು ಮಾರ್ಗದರ್ಶನ ಮಾಡ್ತಿದೆ ಅಂತ ನನ್ಗೆ ಅನಿಸ್ತಿದೆ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಇದೊಂದು ಮಾಡೆಲ್. ಅಂದ್ರೆ ನೀವು ಸುಮ್ಮನೆ ಓದಿ ಮೌನವಾಗಿದ್ದು ಏನೂ ಮಾತಾಡದೆ ವಿಶ್ವವಿದ್ಯಾಲಯದ ಕ್ಯಾಂಪಸ್ ರಿಮೂವ್ ಆಗೋದು ಅಲ್ಲ ಅನ್ನೋದನ್ನ ಈ ಪುಸ್ತಕ ನಿಮಗೆ ವಿದ್ಯಾರ್ಥಿಗಳಿಗೆ ಹೇಳ್ತಿದೆ. ಸೊ 2ನೇ ಜನರೇಷನ್ ಮಾತಾಡಬೇಕಾಗಿದೆ, ನಾವು ಬರಿಬೇಕಾಗಿದೆ, ಏನಾದ್ರೂ ಸರಿ, ಒಟ್ಟು ನನ್ನ ಕಾಲದ ಇದ್ರೊಳಗೆ ನಾನು ಆ ಬಿಡುಗಡೆ ಪಡ್ಕೋಬೇಕಾಗಿದೆ ಅಂತ ನಂದಕುಮಾರ್ನ ಜನರೇಷನ್ ಪ್ರಾತಿನಿಧಿಕವಾಗಿ ಬರಹಗಳು ಹೇಳ್ತಿದೆ. ಮತ್ತೆ ಇಲ್ಲಿ 2 ತರ ಇದೆ. ನಾನು ಹೇಳಿದೆ ಈ ಬರಹದಲ್ಲಿ ಒಂದು ಅಂದ್ರೆ ಮೂಲ ಆಕಾರಗಳನ್ನ ಇಟ್ಕೊಂಡು ವಿಶ್ಲೇಷಣೆ ಇದೆ ಬರಹಗಳಲ್ಲಿ. ಅದು DJ ಸಾಗರ್ ಸರ್ನ ಒಳಗೊಂಡಂತೆ ಈ ಭಾಗದಲ್ಲಿ ದಲಿತ ಚಳುವಳಿಗಾರಂತ ಏನಿದ್ದಾರೆ, ವಿಠಲ್ ದೊಡ್ಡಮನಿ, ಮಂಗಳೂರು ವಿಜಯ್, ಆಮೇಲೆ ಬಸವಣ್ಣ ಸಿಂಗೆ ಸರ್, ಸುಳ್ಳದ್ ಸರ್, ಆಮೇಲೆ SR ಕೊಲ್ಲೂರು, ಹನುಮಂತರಾವ್ ದೊಡ್ಡಮನಿ, ಅರ್ಜುನ್ ಬದ್ರೆ, ದೇವೇಂದ್ರ ಹೆಗ್ಡೆ, ಮರಿಯಪ್ಪ ಹಳ್ಳಿ, ಇವರೆಲ್ಲರ ಒಂದು ಆತ್ಮಕಥನದ ನರೇಟಿವ್ ಮಾಡ್ತಾ ಅದನ್ನ ರಿಸರ್ಚ್ಗೆ ತಂದಿದ್ದಾರೆ. ಸೊ ಇದು ನನ್ನ ಪ್ರಕಾರ ಈಗ ಬಹುಶಃ ನಾನು ಹೇಳಿದೆ, ಒಂದು ಮೆಗಾ ನರೇಟಿವ್ಸ್ ಕನ್ನಡದಲ್ಲಿ ತುಂಬಾ ಬಂದಿದೆ. ಅಂದ್ರೆ ಮೆಗಾ ನರೇಟಿವ್ಸ್ ಅಂತಂದ್ರೆ ಕರ್ನಾಟಕದ ಸಂಸ್ಕೃತಿ, ಕರ್ನಾಟಕದ ಲಂಬಾಣಿಗರು, ಕರ್ನಾಟಕದ ಬೇಡರು, ಕರ್ನಾಟಕ ಅಂತ ಒಂದು ಮೆಗಾ ನರೇಟಿವ್ಸ್ ಕಟ್ಟಿದ್ದಾರೆ. ಬಟ್ ಈಗ ನಂದಪ್ಪನನ್ನು ಒಳಗೊಂಡೆ ನನ್ನ ಜನರೇಷನ್ಗಿರೋ ಇದೇನಂತಂದ್ರೆ ಆ ಮೆಗಾ ನರೇಟಿವ್ಸ್ ಹೊಡಿಬೇಕಾಗಿದೆ. ಈಗ ಉದಾಹರಣೆ ದಲಿತ ಚಳವಳಿ ಅಂತಂದ್ರೆ ನಿಮ್ಗೆ ನಮ್ ಕಲಬುರಗಿ ಭಾಗದ ಯಾವ ಚಳವಳಿಗಾರರು ಮೇನ್ ಸ್ಟ್ರೀಮ್ ಚರ್ಚೆಯಲ್ಲಿ ಬರೋದೇ ಇಲ್ಲ. ಸೊ ದಲಿತ ಚಳವಳಿ ಅಂದ್ರೆ ಬೆಂಗಳೂರು, ಮೈಸೂರು ಕೇಂದ್ರದ ಒಂದಷ್ಟು ಜನರನ್ನ ಎತ್ತಿ ಅವ್ರ ಹೆಸರುಗಳನ್ನ ಹೇಳಿ, ಆ ಮೂಮೆಂಟ್ಗಳನ್ನ, ಘಟನೆಗಳನ್ನ ಹೇಳಿ ದಾಟಿಸ್ಬಿಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಯಾಕೆ ಮತ್ತೆ ಮೈನ್ಯೂಟ್ ಆಗಿರುವಂತ ಅಂದ್ರೆ ಫೋಕಸ್ಡ್ ಆಗಿರಿ, ಇದನ್ನ ನನ್ನ ಪ್ರಕಾರ ಮೆಗಾ ನ್ಯಾರೇಟಿವ್ಸ್ ನ ಸ್ಟೂಡೆಂಟ್ಸ್ ಇರೋ ಕಾರಣಕ್ಕೆ ಅದನ್ನ ರೂಪಕವಾಗಿ ಹೇಳೋದಾದ್ರೆ ಅದೊಂದು ಗ್ರೂಪ್ ಫೋಟೋ ತೆಗೆದಿದ್ದಾರೆ. ಗ್ರೂಪ್ ಫೋಟೋದಲ್ಲಿ ಎಲ್ಲರೂ ಕಾಣ್ತಾರೆ, ಎಲ್ಲರ ಮುಖ ಕಾಣುತ್ತೆ, ಆದ್ರೆ ಯಾರು ಸ್ಪಷ್ಟವಾಗಿ ಕಾಣಲ್ಲ. ಸೊ ಆ ತರದ ಒಂದು ಸ್ಟಡೀಸ್ ಈಗಾಗಲೇ ಕನ್ನಡದಲ್ಲಿ ದಣದೋಗಿದೆ. ಈ ಮೆಗಾ ನರೇಟಿವ್ಸ್ ಇದೆಯಲ್ಲ ದಣದೋಗಿದೆ, ಅದರದ್ದು ಆಗ್ಲೇ ವ್ಯಾಲಿಡಿಟಿ ಮುಗಿದೋಗಿದೆ. ಆ ವ್ಯಾಲಿಡಿಟಿ ಬಟ್ ಆ ಸಂದರ್ಭಕ್ಕೆ ಅದ್ರ ಅಗತ್ಯ ಇತ್ತು ಮಾಡಿದಾರೆ. ಆ ಅಧ್ಯಯನಗಳು ನಾವು ನಿರಾಕರಿಸೋದಾಗ್ಲೇ ಅವನ್ನ ಮಾಡೋದಲ್ಲ, ಆದ್ರೆ ಅವುಗಳನ್ನೇ ನಾವು ಮತ್ತೆ ಕಂಟಿನ್ಯೂ ಮಾಡೋದಲ್ಲ. ಇದು ಫಸ್ಟ್ ಏನಾಯ್ತು, ಕರ್ನಾಟಕದ ಅಂತ ಶುರುವಾಗಿತ್ತು, ಕಲ್ಯಾಣ ಕರ್ನಾಟಕ ಬಂತು, ಆಮೇಲೆ ಉತ್ತರ ಕರ್ನಾಟಕದ ಜನಪದ ಆಚರಣೆಗಳು, ಉತ್ತರ ಕರ್ನಾಟಕದ ಅಂತ, ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಅಂತ. ಸೊ ಈಗ ನಾವು ಅಂದ್ರೆ ನಂದಪ್ಪ ಮತ್ತು ಈಗ ಏನು ಹೊಸದಾಗಿ ಸಂಶೋಧನೆಗೆ ಬರ್ತಿರೋ ವಿದ್ಯಾರ್ಥಿಗಳಿದ್ರಿ, ಆಮೇಲೆ PG ಕಲಿತಾರೋ ವಿದ್ಯಾರ್ಥಿಗಳಿದ್ರಿ, ನಮಗಿರೋ ಸವಾಲು ಯಾವುದು ಅಂತಂದ್ರೆ ಮೈನ್ಯೂಟ್ ಆದ ಒಂದು ಸಣ್ಣ ಡೀಟೇಲ್ಸ್ನ ಇಟ್ಕೊಂಡು, ನನಗೆ ಹೆಂಗೆ ಆರಂಭಕ್ಕೆ ಉದಾಹರಣೆ ಕೊಟ್ಟು ಒಂದು ಸಣ್ಣ ಬುಡಗ ಜಂಗಮದ ಒಂದು ಸಣ್ಣ ಒಂದು 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 ಪ್ರದೇಶ ಇಟ್ಕೊಂಡು ಆ ಸಮುದಾಯ ಏನು ಯೋಚನೆ ಮಾಡ್ತಿದೆ ಅಂತ ನಾನು ಹೇಳ್ಬೇಕಾಗಿದೆ. ಅಂದ್ರೆ ಈ ಕೇಂದ್ರದಿಂದ ನಾವು ಮತ್ತೆ ಒಂದು ಬಿಂದುಗೆ ಬರಬೇಕಾಗಿದೆ, ಬಿಂದುವಿನಿಂದ ಕೇಂದ್ರಕ್ಕೆ ಇದು ಮಾಡಬೇಕಾಗಿದೆ. ಸೊ ಈ ತರದ ಕಾರಣದಿಂದ ಬಹುಶಃ ಇಲ್ಲಿ ನಂದಪ್ಪನ ಬರಹಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತಂದ್ರೆ ಮೆಗಾ ನರೇಟಿವ್ಸ್ ನ ಹೊಡಿತಿದೆ. ಏನು ತುಂಬಾ ಮಹಾಕಥನಗಳು, ದೊಡ್ಡ ಒಂದು ದುಂಡಾದ ವಿಶ್ಲೇಷಣೆಗಳಿತ್ತು, ಅದನ್ನ ಹೊಡಿತಾ ಇದೆ. ಬಹುಶಃ ನಂದಪ್ಪನ ಯಾವುದು PhD ಥೀಸಿಸ್ ಬಂದ್ರೆ ಅದು ಕರ್ನಾಟಕದ ದಲಿತ ಚಳುವಳಿ ಇನ್ನೊಂದು ಹೊಸ ಬಗೆಯ ಚರ್ಚೆಯನ್ನು ಹುಟ್ಟಾಕೋದಕ್ಕೆ ಸಾಧ್ಯ ಆಗುತ್ತೆ. ಆ ಥೀಸಸ್ಗೆ ತಯಾರಿಯಾಗಿರುವಂತ ಅಥವಾ ತಯಾರಿ ಮಾಡ್ಕೊಳ್ತಿರೋ ಒಂದಷ್ಟು ಬರಹಗಳು ಇದರಲ್ಲಿದೆ. ಸೊ ಇದರಲ್ಲಿ ವಿಮರ್ಶೆ ಮತ್ತು ಸಂಶೋಧನೆ ಎರಡು ಮರ್ಜ್ ಆಗಿದೆ. ಅದನ್ನ ಹೇಳಕ್ ಇದು ವಿಮರ್ಶೆ ಇದಂತ ಹೇಳಕ್ ಬರಲ್ಲ. ಸೊ ಅದು ಮರ್ಜ್ ಆಗಿದೆ. ಸೊ ಈ ಅರ್ಥದಲ್ಲಿ ನನಗೆ ಈ ಪುಸ್ತಕ ಇಂಪಾರ್ಟೆನ್ಸ್ ಏನಂತಂದ್ರೆ ಒಂದು ಮೆಗಾ ನರೇಟಿವ್ಸ್ ಕಟ್ಟಿದ ನಂಬಿಕೆಗಳನ್ನ, ಮೆಗಾ ನರೇಟಿವ್ಸ್ ಹುಟ್ಟಿಸಿದ ಒಂದು ಕಥನವನ್ನ ಒಂದು ಡಿಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಅಂದ್ರೆ ಹೊಡಿತಾ ಇದ್ದಾರೆ ಅದನ್ನ ಒಂದು ಮೈನ್ಯೂಟ್ ಡೀಟೇಲ್ಸ್ ಮೂಲಕ. ಇಲ್ಲಿನ ಉದಾಹರಣೆ ಅಲ್ಲಿ ಒಂದು ಲೇಖನ ಇದರಲ್ಲಿ
ಹಸಿವಿನ ಚಿತ್ರಣ ಅಂತ ದಲಿತ ಚಳುವಳಿ ಮತ್ತು ಹಸಿವಿನ ಚಿತ್ರಣ ಅಂತ. ಅದರಲ್ಲಿ ನಂದಪ್ಪ ತನ್ನ ಮಾತಿನಲ್ಲಿ ಬರೆಯುವಾಗ ತನ್ನ ಹಸಿವಿನಿಂದ ಶುರು ಮಾಡ್ತಾನೆ ಅದನ್ನ ಜರ್ನಿನ. ಆಮೇಲೆ ಡಿ ಜಿ ಸಾಗರ್ ಸರು, ಭದ್ರೆ ಸರ್ ಇವರೆಲ್ಲರ ಹಸಿವಿನ ಬಗ್ಗೆ ಹೇಳಿರುವ ನರೇಟ್ ಮಾಡಿರೋ ನರೇಷನ್ ಅನ್ನ ಕಟ್ಕೊಡ್ತಾನೆ. ಸೊ ಇದನ್ನ ನೋಡಿದ್ರೆ ನನಗೆ ಏನು ಅನ್ನಿಸ್ತು ಅಂದ್ರೆ, ನೀವು ದಕ್ಷಿಣ ಕರ್ನಾಟಕದ ಅಥವಾ ಮೈಸೂರು ಕೇಂದ್ರದ ದಲಿತ ಚಳುವಳಿಯಲ್ಲಿ ಹುಟ್ಟಬಹುದಾದಂತಹ ನರೇಶನ್ಗಿಂತ ಇದು ಬೇರೆ ಇದೆ. ಇದರ ಸೋಷಿಯಲ್ ಕಾರಣಕ್ಕೆ, ಇದು ಪ್ರಾದೇಶಿಕದ ಕಾರಣಕ್ಕೆ, ಇಲ್ಲಿನ ಹಸಿವಿನ ಚಿತ್ರಣ ಬೇರೆನೇ ಇದೆ. ಸೊ ಅದು ನಮಗೆ ಇಡೀ ಕರ್ನಾಟಕದ ದಲಿತ ಚಳುವಳಿ, ದಲಿತ ಮೂವ್ಮೆಂಟ್ ಬಗ್ಗೆ ನಮ್ಗೆ ಬೇರೆದಾದ ಒಂದು ನರೇಟಿವ್ಸ್ ಅನ್ನ, ಬೇರೆ ಚಿತ್ರಣವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಕಾರಣಕ್ಕೆ ಇದು ಮುಖ್ಯ ಅಂತ ನನಗೆ ಅನಿಸುತ್ತೆ. ಇನ್ನ ಬಹಳ ಮುಖ್ಯವಾಗಿ ಇಲ್ಲಿ ನನಗೆ ಕಾಣ್ತಿರೋದು ಒಂದು ಪ್ರಿಪ್ರೇಷನ್ ಕಾಣ್ತಿದೆ. ಅಂದ್ರೆ ನಂದಪ್ಪನ ಬರಹಗಳಲ್ಲಿ ಇದು ಪ್ರಿಪ್ರೇಷನ್, ಅಂದ್ರೆ ಅವರ ಸಂಶೋಧನೆಗೆ ಮಾಡಿಕೊಂಡ ಪ್ರಿಪ್ರೇಷನ್ ಇದೆ. ಅವರ ಆತ್ಮಕಥನಗಳ ಬಗ್ಗೆ ಅಧ್ಯಯನ ಮಾಡಿದ್ರಿಂದ ಕರ್ನಾಟಕದಲ್ಲಿ ನಡೆದ ಆತ್ಮಕಥನಗಳ ಬಗ್ಗೆ ಒಂದು ಕ್ರಿಟಿಕಲ್ ನೋಟ್ ಇದೆ. ಸೊ ಸೆಕೆಂಡರಿ ಸೋರ್ಸ್ಗಳನ್ನ, ಉದಾಹರಣೆ ಪುಟ್ಟಯ್ಯ ಅವರ ಆತ್ಮಕಥೆ ಬಗ್ಗೆ, ಆಮೇಲೆ ಕಥನಗಳ ಅಧ್ಯಯನದ ಬಗ್ಗೆ, ಅಂದ್ರೆ ಒಂದು ಸೆಕೆಂಡರಿ ನರೇಟಿವ್ಸ್ ಅನ್ನ ಇಟ್ಕೊಂಡು ಅದನ್ನ ಕ್ರಿಟಿಕಲ್ ಆಗಿ ನೋಡ್ತಾ ಇದ್ದಾರೆ. ಸೊ ಇದು ಹಂಗಾಗಿ ಇಲ್ಲಿ ನನಗೆ ತುಂಬಾ ಗಂಭೀರವಾದ ಅಧ್ಯಯನಗಳಂತ ಹೇಳಕ್ಕಾಗದೆ, ಬಟ್ ಒಂದು ರಿಸರ್ಚ್ಗೆ ಮಾಡ್ಕೊಳ್ಬಹುದಾದ ತಯಾರಿ ಇದೆಯಲ್ಲ, ಒಂದು ಪ್ರಿಪ್ರೇಷನ್ ಇದೆಯಲ್ಲ, ಸೊ ಆ ಪ್ರಿಪ್ರೇಷನ್ ನ ಭಾಗವಾಗಿ ಇಲ್ಲಿನ ಬರಹಗಳು ಹುಟ್ಟಿದೆ. ಸೊ ಇದರ 3 ಭಾಗ ಇದೆ ಇದರಲ್ಲಿ. ಅದು ಆತ್ಮಕಥನಗಳ ಒಂದು ಜೊತೆಗೆ ಒಂದು ಮುಖಾಮುಖಿಯಾಗಿದೆ, ಒಂದು ಚಳುವಳಿಗಳ ಜೊತೆ ಒಂದು ಮುಖಾಮುಖಿ ಇದೆ, ಇನ್ನೊಂದು ವರ್ತಮಾನದ ಜೊತೆ ಮುಖಾಮುಖಿ ಇದೆ. ಈ 3 ಭಾಗಗಳ ಇದು ಒಂದಕ್ಕೊಂದು ಲಿಂಕ್ ಇದೆ. ಅಂದ್ರೆ ಆತ್ಮಕಥನಗಳ ಮುಖಾಮುಖಿಯಲ್ಲಿ ವರ್ತಮಾನ ಇಲ್ಲ ಅಂತಲ್ಲ, ಚಳುವಳಿಗಳ ಮುಖಾಮುಖಿಯಲ್ಲಿ ವರ್ತಮಾನ ಇಲ್ಲ ಅಂತಲ್ಲ, ಒಂದು ಇಂಟರ್ ಲಿಂಕ್ ಇದೆ. ಸೊ ವರ್ತಮಾನದ ಮುಖಾಮುಖಿ ನಂಗೆ ಬಹಳ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಶರಣರ ನಾಡಿನಲ್ಲಿ ಮೂಲಭೂತವಾದ ಹೆಂಗೆ ಎಮರ್ಜ್ ಆಗ್ತಿದೆ ಅನ್ನೋದ್ರ ಬಗ್ಗಿನ ಆತಂಕ ಇದೆಯಲ್ಲ, ಅದು ಕೇವಲ ನಂದಪ್ಪನ ಆತಂಕ ಮಾತ್ರ ಅಲ್ಲ, ನಮ್ಮೆಲ್ಲರ ಆತಂಕವಾಗಿ ಅದು ವಿಸ್ತರಣೆ ಆಗಬೇಕು. ಸೊ ಈಚೆಗೆ ನಿಮ್ಗೆ ಬಸವ ಕಲ್ಯಾಣದಲ್ಲಿ ಆದ ಸಂಘರ್ಷ ನಿಮ್ಗೆಲ್ಲ ನೋಡಿದಿರಿ. ಹಿಂದುತ್ವವಾದಿಗಳು ವಚನದ ಮೇಲೆ ಒಂದು ದೊಡ್ಡ ಮೂವ್ಮೆಂಟ್ ಮಾಡಿದ್ದಕ್ಕೂ, ಅದರದ್ದು ಪ್ರಗತಿಪರಲ್ಲ ಅದ್ರ ವಿರುದ್ಧ ಒಂದು ದೊಡ್ಡ ಮೂವ್ಮೆಂಟ್ ಅನ್ನು ಮಾಡಿದ್ದನ್ನು ನೋಡಿದ್ರಿ. ಸೊ ಇದು ಕಲ್ಯಾಣ ಕರ್ನಾಟಕವನ್ನ ಮೂಲಭೂತವಾದ ಅಥವಾ ಫಂಡಮೆಂಟಲಿಸಂ ಹೆಂಗೆ ತನ್ನ ವಶಕ್ಕೆ ತೆಗೆದುಕೊಳ್ತಿದೆ ಅನ್ನೋದನ್ನ, ಅಶೋಕನ ನಾಡಿನಲ್ಲಿ ಹೆಂಗೆ ಸಂಘ ಪರಿವಾರ ಅಥವಾ ಸನಾತನವಾದಿ ಆಶಯಗಳು ನೆಲೆಗೊಳ್ತಿದೆ ಅನ್ನೋ ಬರಹವನ್ನ ನೋಡಿದ್ರೆ, ಅಲ್ಲಿ ಆ ಬರಹದಲ್ಲಿ ನಂದಪ್ಪನ ಸಿಟ್ಟಿದೆ, ಆಕ್ರೋಶ ಇದೆ. ಮತ್ತೆ ಯಾರಿಗೂ ಹೆಸರು ಹೇಳಂಗೆ, ಯಾರು ಧ್ವನಿ ಎತ್ತಿಲ್ಲ ಅಂತ ಬೈಯೋದಕ್ಕೆ ಆಗ್ತಿದೆ. ಆ ಬೈಯೋದು ಹೆಸರು ಹೇಳ್ಬಿಟ್ರೆ ಯಾಕೆ ಬೇಕಪ್ಪ ಅಂತ ಹೆಸರು ಸ್ಕಿಪ್ ಮಾಡ್ತಾನೆ. ಅಂದ್ರೆ ಅದು ಬಿಕ್ಕಟ್ಟು. ಅದು ನನ್ನ ತಲೆಮಾರು, ಹೊಸ ತಲೆಮಾರು ಬರೆಯೋದು ಬಿಕ್ಕಟ್ಟು. ಹಿರಿಯರನ್ನು ಬೈಯಂಗಿಲ್ಲ, ಬಿಡಂಗಿಲ್ಲ. ಸೊ ಬೈದಂಗೂ ಆಗಿರತ್ತೆ ಮತ್ತೆ. ಸೊ ಆ ತರದ ಒಂದು ಇದನ್ನ ಇಲ್ಲಿ ಇದೆ. ಸೊ ಇದು ಈ ಬಹಳ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಇಲ್ಲಿ 2 ಇದೆ. ನಾನು ಹೇಳ್ದಂಗೆ ರಿಸರ್ಚ್ ಸ್ಟೂಡೆಂಟ್ಸ್ ಇರೋದ್ರಿಂದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇದೆ, ಮೂಲ ಆಕರಗಳ ಜೊತೆ ಆತನೇ ಸಂಗ್ರಹ ಮಾಡಿದ ಕಥನಗಳ ಜೊತೆ ಒಂದು ಇಂಟರ್ಪ್ರಿಟೇಷನ್ ಇದೆ. 2ನೇದು ಸೆಕೆಂಡರಿ ಆಕಾರಗಳನ್ನ ಇಟ್ಕೊಂಡು ಅದರ ಇಂಟರ್ಪ್ರಿಟೇಷನ್ ಅನ್ನ ಮಾಡಿದ್ದಾರೆ. ಸೊ ಹಂಗಾಗಿ ಇದು ಒಂದು ಈ ಕಾಲದಲ್ಲಿ, ಅಂದ್ರೆ ನಾನು ಹೇಳಿದೆ ಈಗ ನಾವು ಬರಿಬೇಕಾಗಿದೆ, ಮಾತಾಡಬೇಕಾಗಿದೆ, ಚರ್ಚೆ ಮಾಡಬೇಕಾಗಿದೆ, ವಾಗ್ವಾದ ಮಾಡಬೇಕಾಗಿದೆ ಅನ್ನುವಂಥ ವಿಷಯಗಳ ಕಾರಣಕ್ಕೆ ಈ ಪುಸ್ತಕ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇದರ ಜೊತೆಗೆ ನಾನು ನಂದಪ್ಪ ಅವ್ರಿಗೆ ಕೆಲವು ಕಿವಿ ಮಾತುಗಳನ್ನ ಹೇಳಲೇಬೇಕು. ಯಾಕೆ ಅಂತಂದ್ರೆ, ಸೊ ನಮಗೆ ಆಕ್ಟಿವಿಸಮ್ ಮತ್ತೆ ರಿಸರ್ಚ್ ಇದೆಯಲ್ಲ, ಇವು ಯಾವ್ದು ಒಂಥರ ಇದ್ರ ಮೇಲೆ ನಡಿಗೆ. ನಿಮಗೆ ರಿಸರ್ಚ್ ಅಲ್ಲಿ ತುಂಬಾ ಡೀಪ್ ಆಗಿ ಹೋದ್ರೆ ಆಕ್ಟಿವಿಸಮ್ ಡಿಸ್ಕನೆಕ್ಟ್ ಆಗುತ್ತೆ. ಮತ್ತೆ ಆಕ್ಟಿವಿಸಮ್ನೇ ಇಟ್ಕೊಂಡು ಇದು ಮಾಡಿದ್ರೆ ಅದಕ್ಕೆ ಬೇಸ್ ಇಲ್ದಂಗೆ ಅದು ರಿಸರ್ಚ್ ಕುಸ್ತೋಗುತ್ತೆ. ಸರ್ ನನಗೆ ಒನ್ಸ್ ಅಗೇನ್ ಇದಕ್ಕೂ ಸ್ವಲ್ಪ ಒಂದು ತುಂಬಾ ಒಳ್ಳೆ ಉದಾಹರಣೆ ಅಂದ್ರೆ ಉಮರ್ ಖಾಲಿದ್ ಅನ್ಸುತ್ತೆ. ಅಂದ್ರೆ ಒಂದು ಆಕ್ಟಿವಿಸಮ್ ಮತ್ತು ರಿಸರ್ಚ್ ಅವೆರಡರಲ್ಲೂ ಕಾಯ್ಕೊಂಡು ಘನತೆ ಇದೆಯಲ್ಲ, ಒಂದು ಡೆಪ್ತ್ ಇದೆಯಲ್ಲ, ಸೊ ಆ ಡೆಪ್ತ್ ಅನ್ನ ನಂದಪ್ಪ ಮತ್ತು ನಮ್ಮ ಹೊಸ ತಲೆಮಾರಿನ ಸಂಶೋಧಕರು ಅದನ್ನ ಕಾಪಾಡ್ಕೋಬೇಕಾಗಿದೆ, ಆ ಡೆಪ್ತ್. ಯಾಕಂದ್ರೆ ಅದು ಒಂದನ್ನು ನೀವು ಹೆಚ್ಚು ತಗೊಂಡ್ರೆ ಇನ್ನೊಂದು ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಇದು ಕ್ರೈಸಿಸ್, ಇದು ಬರೀ ನಂದಪ್ಪನ ಸಮಸ್ಯೆ ಮಾತ್ರ ಅಲ್ಲ, ನನ್ನನ್ನು ಒಳಗೊಂಡಂತೆ ಈ ಬರಿತಾ ಇರುವ ಎಲ್ಲರ ಸಮಸ್ಯೆ ಅದು. ಸೊ ಅದನ್ನ ನಾವು ಇದು ಮಾಡಬೇಕಾಗುತ್ತೆ. ಮತ್ತೆ ರಿಸರ್ಚ್ಗೆ ಒಂದು ಬಹಳ ಮುಖ್ಯವಾಗಿ ಒಂದು ಡಿಸಿಪ್ಲಿನ್ ಬೇಕು. ಬಹುಶಃ ನನಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಿರೋ ರಿಸರ್ಚ್ ಮತ್ತೆ ಇಲ್ಲಿ ಯೂನಿವರ್ಸಿಟಿಯಲ್ಲಿ ಮಾತಾಡ್ತಿರೋದು ಇದು ಮಾಡ್ಬಿಟ್ಟು, ಬಟ್ ಆ ರಿಸರ್ಚಿನ ಡಿಸಿಪ್ಲಿನ್ ಕಾಣ್ತಿಲ್ಲ ನನಗೆ ತುಂಬಾ. ಅಂದ್ರೆ ತುಂಬಾ ಥೀಸಸ್ಗಳು ನಾನು ಓದಿದ್ದೀನಿ.
ಸೊ ಇಲ್ಲಿ ಕೂಡ ನಂದಪ್ಪ ಇದರಲ್ಲಿ ಕೂಡ ಒಂದು ಆ ರಿಸರ್ಚ್ನ ಡಿಸಿಪ್ಲಿನ್ ಕಾಣ್ತಿಲ್ಲ. ಸೊ ಅದು ನಿಜವಾಗ್ಲೂ ರಿಸರ್ಚ್ ಮಾಡೋರಿಗೆ ಭಾಳ ಮುಖ್ಯವಾದ ಒಂದು ರಿಸರ್ಚ್ ಡಿಸಿಪ್ಲಿನ್ ಬೇಕು. ಆ ಡಿಸಿಪ್ಲಿನ್ ಇಲ್ಲದೆ ಹೋದ್ರೆ ನಿಮಗೆ ಅದನ್ನ ಕನ್ವೆ ಮಾಡೋದಕ್ಕೆ ಈಗ ನೀವು ಮಾತಾಡ್ತಿದ್ರು ಅಥವಾ ರೆಫರೆನ್ಸ್ ಮಾಡ್ತಿದ್ರು, ಯಾರ್ದೋ ವಾಯ್ಸನ್ನ ನೀವು ಹೇಳ್ತಿದ್ರು ಅಥವಾ ನಿಮ್ಮ ಅದು ಗೊತ್ತೇ ಆಗಲ್ಲ. ಅಂದ್ರೆ ಮರ್ಜಾಗಿ ಇಡೀ ಅದ್ರ ಒಂದು ಕ್ರೊನಾಲಜಿನೇ ತಪ್ಪೋಗ್ಬಿಡುತ್ತೆ. ಸೊ ಆ ಥರದ ಅಪಾಯಗಳು ನಂದಪ್ಪನ ಬರಹಗಳಲ್ಲಿದೆ. ಸೊ ಅದನ್ನ ಮುಂದಿನ ದಿನಗಳಲ್ಲಿ ಅದರ ರಿಸರ್ಚ್ ಡಿಸಿಪ್ಲಿನ್ ಇದೆಯಲ್ಲ ಅದು ಬಹಳ ಅಗತ್ಯ. ಈಗ ವಿಮರ್ಶೆ ಅಂತಂದ್ರೆ ಕನ್ನಡದಲ್ಲಿ ಯಾಕೆ ವಿಮರ್ಶೆ ಹೆಚ್ಚು ಬರೆಯಲ್ಲ ಅಂತಂದ್ರೆ ವಿಮರ್ಶೆ ಸಿಕ್ಕಾಪಟ್ಟೆ ಶ್ರಮ ಬಯಸುತ್ತೆ. ವಿಮರ್ಶೆ ನೀವು ಚಕ್ ಅಂತ ಹಿಂಗೆ ಒಳದಂಗೆ ಒಂದು ಕವಿತೆ ಬರ್ದಂಗೆ ಅಲ್ವೇ ಅಲ್ಲ, ನೀವು ಏನೋ ಒಂದು ಅನುಭವ ಇಟ್ಕೊಂಡು ಒಂದು ಕಥೆ ಬರ್ದಂಗೆ ಅಲ್ವೇ ಅಲ್ಲ. ನೀವು ವಿಮರ್ಶೆ ಬರೀಬೇಕಂದ್ರೆ ತುಂಬಾ ನಿಮ್ಗೆ ಅಧ್ಯಯನ ಇರಬೇಕು, ಅಧ್ಯಯನದ ಜೊತೆಗೆ ನಿಮ್ಗೆ ಒಳನೋಟ ಇರಬೇಕು. ಸುಮ್ಮನೆ ಅಧ್ಯಯನಗಳನ್ನು ಜೋಡಿಸ್ತಾ ಹೋಗೋ ವಿಮರ್ಶಕರು ಇದ್ದಾರೆ, ಆದ್ರೆ ಅಧ್ಯಯನಗಳು ತುಂಬಾ ಬರೀ ಜೋಡಿಸ್ತಾ ಹೋಗ್ತಾನೆ ಆ ವಿಮರ್ಶೆ ಅಲ್ಲ. ಸೊ ಹಂಗಾಗಿ ಆ ವಿಮರ್ಶೆಗೆ ಬೇಕಾದ ಡಿಸಿಪ್ಲಿನ್ ಅಲ್ಲಿ ಕೂಡ ಇನ್ನೂ ನಂದಪ್ಪನ ತಯಾರಿ ಇದರಲ್ಲಿ ಕಡಿಮೆ ಇದೆ ಅಂತ ನನ್ಗನ್ಸುತ್ತೆ. ಆ ತಯಾರಿಯನ್ನ ಮಾಡ್ಕೋಬೇಕಾಗಿದೆ. ಸೊ ಇಷ್ಟನ್ನ ಹೇಳ್ತಾ ಮತ್ತೆ ಇನ್ನ ಪುಸ್ತಕವನ್ನ ಪ್ರಕಟ ಮಾಡಿದ ಕೌದಿ ಪ್ರಕಾಶನ ಅದರ ಮಮತಾ ಮತ್ತು ಮುರಳಿ ಅವರು ತುಂಬಾ ಅಂದ್ರೆ ಒಂದು ಆಕ್ಟಿವಿಸಮ್ನ ಭಾಗವಾಗಿರೋ ಅನೇಕ ಪುಸ್ತಕಗಳನ್ನ ಪ್ರಕಟ ಮಾಡ್ತಿದ್ದಾರೆ. ಮಮತಾ ಅವ್ರು ಬರಬೇಕಾಗಿತ್ತು, ಮುರಳಿ ಮತ್ತು ಅವರು ಕೌದಿ ಪ್ರಕಾಶನ ಮೂಲಕ ಅಂದ್ರೆ ಬೇಸಿಕಲಿ ಆಕ್ಟಿವಿಸಮ್, ಪ್ರಗತಿಪರತೆ, ಕಾನ್ಸ್ಟಿಟ್ಯೂಷನಲ್ ಇದು ಆ ತರದ ಪುಸ್ತಕಗಳನ್ನ ಹೆಚ್ಚು 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 ಪ್ರಕಟ ಮಾಡ್ತಿದ್ದಾರೆ. ಸೊ ಆ ತರಹದ ಒಂದು ಆಕ್ಟಿವಿಸಮ್ನೇ ಮುಖ್ಯವಾಗಿ ಇಟ್ಕೊಂಡು ಪ್ರಕಟ ಮಾಡ್ತಾ ಇರುವಂತಹ ಕೌದಿ ಪ್ರಕಾಶನ ಭಾಗವಾಗಿ ಈ ಪುಸ್ತಕ ಬಂದಿರೋದ್ರಿಂದ ಕೌದಿ ಪ್ರಕಾಶನದ ಮಮತಾ ಮತ್ತು ಮುರಳಿಗೂ ಕೂಡ ನಾನು ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಕೊನೆಯದಾಗಿ ಕವಿಯಾಗಿ ಈಗಾಗಲೇ ನಮ್ಮ ನಂದಪ್ಪ ಎಸ್ಟಾಬ್ಲಿಷ್ ಆಗಿದೆ. ಪ್ರಜಾವಾಣಿಯಲ್ಲಿ ಪ್ರೈಸ್ ಬಂದ್ರೆ ಅದು ಕವಿ ಅಂತ ಡಿಕ್ಲೇರ್ ಆದಂಗೆ, ಅದೊಂಥರ ಓಪನ್ ಡಿಕ್ಲೇರ್ ಇದ್ದಂಗೆ. ಕತೆಗಾರರಾಗಿ ಕೂಡ ಎಸ್ಟಾಬ್ಲಿಷ್ ಆಗಿದ್ದಾರೆ. ಈಗ ಸಂಶೋಧಕರಾಗಿ ಎಸ್ಟಾಬ್ಲಿಷ್ ಆಗೋದಕ್ಕೆ ತಯಾರಿ ಮಾಡ್ತಿದ್ದಾರೆ. ವಿಮರ್ಶಕರಾಗಿ ಮುಂದಿನ ದಿನಗಳಲ್ಲಿ ದೃಢವಾದ ಹೆಜ್ಜೆಗಳನ್ನ ಇಡ್ಲಿ ಅಂತ ಗೆಳೆಯ ನಂದಕುಮಾರ್ಗೆ ನಾನು ಅಭಿನಂದನೆಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.